ದೇವ್ರ ಮುಂದೆ ದೀಪ ಹಚ್ಚೋದನ್ನ ತಡಿಬೇಡ. ನಿಮ್ಮ ಅಣ್ಣಯ್ಯ ನಂಗೆ ತಾಳಿ ಕಟ್ಟಿದ್ದಾರೆ. ನಾನು ಒಪ್ತೇ ಇದ್ರು ಈ ಮನೆಗೆ ನಾನೇ ಸೊಸೆ. ನೀನು ಪ್ರೀತಿಯಿಂದ ಮಾಡಿದ್ಯಾ ಅನ್ನೋ ಕಾರಣಕ್ಕೆ ತಗೋತಿದ್ದೀನಕ್ಕ. ಮುಖ್ಯವಾದ ಶಾಸ್ತ್ರನ ಅದ್ಯಾವುದು? ಇದೇ ನೀವು ಕೇಳ್ತಿದ್ದೀರಾ? ನೀವು ಮದುವೆ ಆಗಿ ನಿಮ್ಮ ಗಂಡನ ಮನೆಗೆ ಹೋಗಿದ್ದು ಮೊದಲನೇ ದಿವಸ ಏನೊಂದು ಶಾಸ್ತ್ರ ಮಾಡಿದ್ರು ಅಂತ ನಿಮ್ಗೆ ಕೆಪ್ತಿ ಇಲ್ವೇ? ಓ, ನೀವು ಆ ಶಾಸ್ತ್ರದ ಬಗ್ಗೆ ಹೇಳ್ತಿಲ್ಲ ತಾನೆ? ಅದ್ರ ಬಗ್ಗೆನೇ ಹೇಳ್ತೀವಿ. ಅಯ್ಯೋ, ಈಗಿರೋ ಸಿಚುವೇಶನ್ ಅಲ್ಲಿ ಹೇಗೆ ಸಹನ? ನಾನು ಅದನ್ನೇ ಯೋಚನೆ ಮಾಡ್ತೀವಿ. ಆದ್ರೆ ಅವ್ವ ಏನಾದ್ರು ಅಂದ್ರೆ? 4 ಗೋಡೆ ಮಧ್ಯೆ ಗಂಡ ಹೆಂಡ್ರಿಗೆ ಬಿಟ್ಟಿದ್ದು ಮದುವೆ ಆದ್ಮ್ಯಾಕೆ ಇದೊಂದು ಶಾಸ್ತ್ರ ಅಂತ ಆಗ್ಲೇಬೇಕಲ್ವೇ? ನೀವು ಇಷ್ಟೊಂದು ಬೋಲ್ಡ್ ಅಂತ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ಏನಿಲ್ಲ ಬಿಡಿ. ಅಯ್ಯೋ, ನನ್ನ ತೆಪ್ಪಾಗಿ ತಿಳ್ಕೊಬೇಡಿ. ಇದನ್ನ ನಿಮ್ದು ಮಾತ್ರ ಹೇಳ್ತೀವಿ. ಅಕ್ಕ, ಲೇಟ್ ಆಯ್ತಲ್ಲ, ನೀನಿನ್ನೂ ಹೊರಟಿಲ್ವಾ? ಸ್ನೇಹ, ಸಹನ ನಿನ್ನ ಹತ್ರ ಏನೋ ಮಾತಾಡ್ಬೇಕಂತೆ. ಏನಕ್ಕ? ಏನಿಲ್ಲವೇ, ನೀ ನಂಗೇನೋ ಹೇಳ್ಬೇಕು ಅಂತ ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ. ಅದೇನು ಹೇಳು. ದೀಪ ಹಚ್ಚಾಯ್ತು, ಸಿಹಿನೂ ಮಾಡಾಯ್ತು. ಮಾಡಾಯ್ತು. ಅದಾದ್ಮ್ಯಾಕೆ ಮುಖ್ಯವಾದ ವಿಷಯ ಏನು ಅಂದ್ರೆ, ಆಗ್ಬೇಕಾಗಿದ್ದು ಎಲ್ಲಾನು ಸರಿಯಾಗಾದ್ರೆ ಮನ್ಸಿಗೊಂಥರ ಸಮಾಧಾನ ಅಲ್ವೇನವಿ? ನನಗೆಲ್ಲ ಗೊತ್ತದೆ ನಿನಗಿಷ್ಟ ಇಲ್ದೇನೆ ಇಲ್ಲಿಗೆ ಬಂದಿದ್ಯಾ ಅಂತ. ಆದ್ರೂ ನಿನ್ ಕೊರಳಿಗೆ ತಾಳಿ ಬಿದ್ದಾಯ್ತು. ಅದಕ್ಕೆ ಗೌರವ ಬೆಲೆ. ಫಸ್ಟ್ ನೈಟಾ? ಫಸ್ಟ್ ನೈಟಿಗೆ ರೆಡಿ ಮಾಡೋದ್ರ ಬಗ್ಗೆ ಹೇಳ್ತಿದ್ಯಾ ಅಕ್ಕ? ಅದೇನೇನಾಗಬೇಕು ಅಂತ ನಿನ್ ಮನ್ಸಲ್ಲಿದ್ಯೋ ಅದನ್ನೆಲ್ಲ ರೆಡಿ ಮಾಡಕ್ಕ. ನನಗೇನು ಅಭ್ಯಂತರ ಇಲ್ಲ, ಸರಿನಾ? ಸ್ನೇಹ ಇಷ್ಟು ಸುಲಭವಾಗಿ ಹೋಗ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ. ಅವಳು ತಟ್ಟಂತ ಹಂಗೆ ಕೇಳಿದಾಗ ನಂಗೆ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸತ್ಯ, ಅವಳು ಒಪ್ಕೊಂಡ್ಲಲ್ಲ. ಎಷ್ಟಿದ್ರು ಇಬ್ರು ಪ್ರೀತಿ ಮಾಡಿನೇ ಅಲ್ವಾ ಮದ್ವೆ ಆಗಿರೋದು.
ಸ್ನೇಹ ಆಟ ಸುಲಭಾಗೆಲ್ಲ ಬಿಟ್ಕೊಡೋ ಹುಡುಗಿನೇ ಅಲ್ಲ. ನಮ್ಮ ಅಪ್ಪಯ್ಯ ನಮ್ಮೆಲ್ರೂ ಬಿಟ್ಟೋಗಿದ್ ಕೋಪ ನಮ್ಮೆಲ್ರಿಗಿನ್ನ ಅವಳಿಗೆಯ ಜಾಸ್ತಿ. ಅವ್ರ ಕಾಲಿಗೆ ಬಿದ್ದು ಸೆಮೆ ಕೇಳಿದ್ರು ಇವಳು ಸಂಸನೆಯ. ಅವಳು ಒಂದ್ಸಲಿ ಮನ್ಸ್ನಾಗ ತೀರ್ಮಾನ ತಕೊಂಬಿಟ್ರೆ ಆಟಯ್ಯ ಸ್ಯಾನೆ ಕಷ್ಟ. ಅಂದ್ರೆ ನಮ್ಮ ಅಣ್ಣಯ್ಯನ ಜೀವನ ಕಷ್ಟ ಅಂತೀರಾ? ನಿಮ್ಮ ಅಣ್ಣಯ್ಯ ನಮ್ಮ ಅಪ್ಪಯ್ಯನ ಥರ ಅಲ್ವಲ್ಲ, ಅವರು ಸ್ನೇಹನ ಮನ್ಸ್ನಾಗ ಗೆದ್ರೆ ಖುಷಿನೇಯ. ಅಣ್ಣಯ್ಯ ವರ್ಟ, ಆದ್ರೆ ಯಾರಿಗೂ ಕೆಟ್ಟದ್ ಬಯಸಲ್ಲ. ಒಂಥರ ಗೂಳಿ ತರ ಅಂದ್ಕೊಳ್ಳಿ. ಯಾರಾದ್ರೂ ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಹಿಂದೆ ಮುಂದೆ ನೋಡಲ್ಲ. ಆದ್ರೆ ತನಗ್ ಬೇಕಾದವ್ರಿಗೆ ಮಾತ್ರ ಪ್ರಾಣ ಕೊಟ್ಟಾದ್ರೂ ಉಳಿಸ್ಕೊತಾನೆ. ನೀವು ಈ ಮಾತನ್ನ ಹೇಳ್ತಿದ್ರೆ ನಮ್ಮ ಸ್ನೇಹನ ಬಗ್ಗೆನೇ ಹೇಳ್ತಿದ್ದೀರೇನೋ ಅನಿಸ್ತೈತೆ. ಅವಳು ಇದೇ ಥರನೇಯ, ಅವಳ ಗುಣನೂ ಹಿಂಗೆಯ. ಇಬ್ಬರು ಗುಣಗಳು ಒಂದೇ, ಅದ್ರಲ್ಲಿ ಪ್ರೀತಿ ಬೇರೆ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಸರಿ ಹೋಗ್ತಾರೆ ಅನ್ನೋ ಸಣ್ಣ ಆಸೆ ಆದ್ರೂ ಇದೆ. ಆದ್ರೆ ಸ್ನೇಹ ಮತ್ತೆ ಅವ್ವ ಸರಿ ಹೋಗ್ತಾರೆ ಅಂತ ನನಗೆ ಅನ್ನಿಸ್ತಿಲ್ಲ. ಹೆಂಗೂ ಸ್ನೇಹ ಮನೆಯಾಗಿಲ್ಲ, ಒಳಗಡೆ ಹೋದ್ರೆ ಯಾರು ಭಯಕ್ಕಿಲ್ಲ. ಏನ್ ಮಾಡಕತ್ತಿದ್ ನಿಮ್ಮಿಂದ? ನೀನ್ ಸುಮ್ಕೆ ಇರವ. ಈಟೊಂದೆಲ್ಲ ಆಯ್ತಿರೋದು ಇವರಿಂದನೇಯ. ಬೇಡ, ಇತ್ತೀಚೆಗೆ ದೊಡ್ಡೋಳು ರಾಂಗ್ ಆಗ್ಬಿಟ್ಟೋಳೆ, ಬೈದ್ರೆ ಕಷ್ಟ. ಅಯ್ಯ, ಆ ಸ್ವಾಮಿ ಅನ್ಲಿಲ್ಲ ಓನ್ಲಿಲ್ಲ ಹಂಗೆ ಮುಟ್ಟೋದ್ರಲ್ಲ. ನಂಗೆ ಇಬ್ರು ಅಳಿಯಂದ್ರವ್ರೆ, ಇಬ್ಬರನ್ನು ಫ್ರೆಂಡ್ ಮಾಡ್ಕೊಂಡ್ಬಿಡ್ಬೇಕು. ನೀನ್ ಇವನಯ್ಯ ಈಟೊತ್ನಾಗೆ? ಇಲ್ಲೇ ಮ್ಯಾಕ್ ಮಾಡ್ಕೊಳ್ಳಿ, ನಾನು ಕೇಳಕ್ ಮಲ್ಕತ್ತೆ. ಏನ್ ಬೇಡ, ಇದು ನಿಮ್ಮನೆ. ಇನ್ಮೇಕೆ ನಮ್ಮನೆ. ನೀವು ಹಿಂಗೆ ಮಾತಾಡ್ಬಿಟ್ರೆ ನಾನು ನಿಮ್ಮನ್ನ ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ನಿಮ್ಮ ಮೇಲೆ ನಂಗಿರೋ ಕೋಪ ಇದ್ರೋ ಹಂಗೆ ಇರ್ಬೇಕು ಆಟೆಯ. ಏನ್ ಹೇಳಿದ್ರು ಮಾಡ್ತೀರಾ? ಸಾಯೋದೊಂದು ಬಿಟ್ಟು ನಾನೇನ್ ಕೊಲೆಗಾತಿ ಅಲ್ಲ. ತುಟಿ ಹಂಚಿನಾಗೆ ಸಣ್ಣದಾಗಿ ನಕ್ಕಂಗಾಯ್ತು, ದಿಟನಾ? ಅಲ್ಲ, ನಕ್ಕಂಗಾಯ್ತು, ಅದಕ್ಕೆ ಹೇಳಿ ಏನ್ ಮಾಡ. ಚಿಕ್ಕ ಸುಳ್ಳು ಹೇಳೋರ ಹತ್ರನೇ ಜೀವನ ಪೂರ್ತಿ ಮಾತು ಬಿಡೋಣ ಅಂಥದ್ರಲ್ಲಿ ಈಗ ನಿಮ್ ಜೊತೆ ಹೀಗೆ ನಿಂತಿದ್ದೀನಂದ್ರೆ
ನಂಗೆ ಅಸಹ್ಯ ಆಗ್ತಿದೆ. ಅಲ್ಲ, ನಿಮ್ಗೇನು ಅನ್ಸಲ್ವಾ? ಎಕ್ಸಾಮ್ ಬರೆಯಕ್ ಹೋಗ್ಬೇಕಾದವಳ ಬಲವಂತವಾಗಿ ತಾಳಿ ಕಟ್ಟಿ ಎಳ್ಕೊಂಡ್ ಬಂದ್ರಲ್ಲ, ಸ್ವಲ್ಪನಾದ್ರೂ ಇನ್ನೊಬ್ರ ಬಗ್ಗೆ ಕಾಳಜಿ ಅನ್ನೋದು ಇದೆಯಾ ನಿಮ್ಗೆ? ಆ ಕ್ಷಣದಾಗ ನನ್ನ ತಲೆಗೆ ಬೇರೆ ಏನು ಓಡ್ತಿರ್ಲಿಲ್ಲ ಮಿಸ್ಸು. ನಿಮ್ಮನ್ನು ಕಳ್ಕೋಬಾರ್ದು, ಆ ಕ್ಷಣ ಬಿಟ್ರೆ ಇನ್ಯಾವತ್ತು ನೀವು ಸಿಗಕ್ಕಿಲ್ವೇನೋ ಅನ್ನೋ ಆತರದಾಗೆ ಹಂಗೆ ಮಾಡ್ಬಿಟ್ಟೆ. ಕ್ಷಮಿಸ್ಬಿಡಿ ಮಿಸ್ಸು. ಸಾಧ್ಯನೇ ಇಲ್ಲ. ಕ್ಷಮೆ, ಅದಕ್ಕೆ ನೀವು ಯೋಗ್ಯರು ಅಲ್ಲ. ಗೊತ್ತಿಲ್ಲದೆ ನಡೆದಿರೋ ತಪ್ಪಿಗೆ ಶಿಕ್ಷೆ ಜೊತೆ ಕ್ಷಮೆನೂ ಇದೆ. ಆದ್ರೆ ನೀವು ಬೇಕು ಅಂತಾನೆ ಮಾಡಿದ್ದೀರ. ನಿಮಗ್ ಬರೀ ಶಿಕ್ಷೆ ಅಷ್ಟೇ, ಕ್ಷಮೆ ಸಾಧ್ಯನೇ ಇಲ್ಲ. ನಾನ್ ಪ್ರೀತಿಸೋ ಹುಡುಗ ಹಿಂಗೆಲ್ಲ ಇರ್ಬೇಕು ಅಂತ ನಾನು ಆಸೆ ಪಟ್ಟಿದ್ನೋ ಹಂಗೆ ಇದ್ದು ನನ್ ಮೋಸ ಮಾಡ್ಬಿಟ್ರಲ್ಲ, ನಾನ್ ನಿಮ್ನ ಯಾವತ್ತೂ ಕ್ಷಮಿಸಲ್ಲ. ಅನಾಥ ಅಂತ ಸುಳ್ಳು ಹೇಳಿ ಅನುಕಂಪ ಪಡ್ಕೊಂಡ್ರಿ, ರೈತ ಅಂತ ಸುಳ್ಳು ಹೇಳಿ ಗೌರವ ಸಂಪಾದನೆ ಮಾಡ್ಕೊಂಡ್ರಿ. ಊರಿಗೆಲ್ಲ ಸಹಾಯ ಮಾಡೋ ಒಳ್ಳೆ ಗುಣವಂತ ಅಂತ ನಾಟಕ ಆಡಿ ನನ್ ಮನ್ಸಲ್ಲಿ ಪ್ರೀತಿ ಹುಡ್ಸಿ, ನೀವ್ ಹೀಗೆಲ್ಲ ಮಾಡಕ್ಕೆ ಬಂಗಾರಮ್ಮನ್ ಮಗ ಅನ್ನೋ ಕೊಬ್ಬೆ ಅಲ್ವಾ ಕಾರಣ? ಅಷ್ಟೆಲ್ಲ ಮಾಡಿ ಜಸ್ಟ್ ಒಂದ್ ಕ್ಷಮೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೋತಿದ್ದೀರಲ್ಲ, ಶಾಬಾಷ್. ಈಗ್ಲೂ ನೀವು ಮಾಡಿರೋದು ನಿಮಗ್ ತಪ್ಪಲ್ಲ ಅಂತ ಅನ್ಸ್ತಿದ್ರೆ, ನಿಮಗ್ ನನ್ನ ಮುಟ್ಟಕ್ ಅರ್ಹತೆ ಇದೆ ಅಂತ ಅನ್ಸ್ತಿದ್ರೆ ಬನ್ನಿ, ನನ್ನ ಧಾರಾಳವಾಗಿ ಮುಟ್ಟಿ. ಹೇಗ್ ನನಗ್ ಬಲವಂತವಾಗಿ ತಾಳಿ ಕಟ್ಟಿದ್ರೋ ಈಗ್ಲೂ ಬಲವಂತವಾಗಿ ಅದ್ ಏನ್ ಮಾಡ್ಬೇಕು ಅನ್ಸತ್ತೋ ಮಾಡಿ. ಮಿಸ್ಸು, ಏನು ನಿಜವಾದ ಪ್ರೀತಿಗೆ ಅಷ್ಟೇ ಅಲ್ವಾ ಪರಿಶುದ್ಧತೆ, ಪಾವಿತ್ರ್ಯತೆ ಎಲ್ಲ? ನಿಮಗದೆಲ್ಲ ಯಾವ್ದು ಇಲ್ಲ ಅಲ್ವಾ? ಮಿಸ್ಸು, ನಿಮ್ಮೊಬ್ಬರನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನ ಹುಡುಗಿ ಅನ್ನೋ ಭಾವನೆ ನಾನು ನೋಡನೇ ಇಲ್ಲ. ನನ್ನ ಪಿರುತಿ ಏಟ್ ಶುದ್ಧ ಅಂತ ನನ್ನ ಮನಸ್ಸಾಕ್ಷಿ ಗೊತ್ತದೆ. ಅದು ನಿಮಗೂ ಗೊತ್ತಾಯ್ತದೆ. ಹೆಣ್ಣನ್ನು ಮುಟ್ಟೋ ಅರ್ಹತೆ ಗಂಡಸಿಗೆ ಬರೋದು ಅವಳು ಒಪ್ಕೊಂಡಾಗ ಮಾತ್ರ. ಈಟ್ ದಿನ ನಿಮ್ತ ಸುಳ್ಳು ಹೇಳಿ ಪಡ್ಕೊಂಡಿದ್ದ ಪಿರುತಿ ಗೌರವ ಎಲ್ಲನೂ ನಾನು ಮಾಡಿದ ತಪ್ಪಿಗೆ ಯಾರೇ ಆಗಿದ್ರು ಹಿಂಗೆ ನಡ್ಕೊತಿದ್ರು ಮಿಸ್ಸು. ನಂಗೆ ನಿಮ್ಮ ಮ್ಯಾಕ್ ಒಂಚೂರು ಬೇಸರ ಇಲ್ಲ. ನೀವು ಹೇಳಿದ ಪ್ರತಿ ಮಾತು ದಿಟ್ಟನೆಯ. ಆದರೆ ನಿಮ್ಮ ಕನ್ಸನ್ನು ನೆರವೇರ್ಸೋಕ್ಕೆ ಏನೇನು ಸಹಾಯ ಬೇಕೋ ನಾನು ಶಕ್ತಿ ಮೀರಿ ನಾನು ಮಾಡ್ತೀನಿ. ಯಾವತ್ತೂ ಇನ್ನೊಬ್ರು ಸಹಾಯ ಕೇಳ್ದವಳೆ ಅಲ್ಲ ನಾನು. ಅವ್ವನ ಮಾತಿಗೆ ಬೆಲೆ ಕೊಟ್ಟಷ್ಟೇ ಇಲ್ಲಿದ್ದೀನಿ. ಇಲ್ದಿದ್ರೆ ಇಷ್ಟೊತ್ತಿಗೆ ನೀವು ಕಟ್ಟಿದ ತಾಳಿ ನನ್ನ ಕೊಳ್ಳಲ್ಲಿ ಇರ್ತಾನೆ ಇರ್ಲಿಲ್ಲ. ನನ್ನ ಗುರಿ ಒಂದೇ, ನಾನು DC ಆಗ್ಬೇಕು. ನಂಗಿರೋದೆಲ್ಲ ಒಂದೇ ಗುರಿ, ನಿಮ್ಮ ಮನ್ಸನ್ನು ಗೆಲ್ಲಬೇಕು. ಈಟ್ ದಿನ ನನ್ಗೆ ಯೋನ ನನ್ನ ನೋವು ಸಂಕಟ ಆದಾಗ್ಲೆಲ್ಲ ನಾನು ಮನೆಯವ್ರ ತವ ಅದನ್ನೆಲ್ಲ ಯೋನು ಅನ್ಸ್ಕೊತಾ ಇರ್ಲಿಲ್ಲ. ಹೇಳಿದ್ರೆ ಎಲ್ಲಿ ಅವ್ರಿಗೆಲ್ಲ ನೋವಾಯ್ತದೋ ಅಂತ ಒಬ್ಳೆ ಅದನ್ನೆಲ್ಲ ನಿಭಾಯಿಸಕ್ ಮಾಡ್ತಾ ಇದ್ದೆ. ಆದ್ರೆ ಈಗ ನನ್ಗಾಗಿರೋ ನೋವು ಸಂಕಟ ಎಲ್ಲ ಮನೆಯವ್ರಿಂದಲೆಯ. ಇದನ್ನೆಲ್ಲ ಯಾರ ತವ ಹೋಗಿ ಜೋಡ್ಕೊಳ್ಳಿ. ನೀವ್ ಯೋನು ಮಾತಾಡ್ಬೇಡಿ. ನೀವು ಅವ್ರಗಳ ಜೊತೆ ಸೇರ್ಕೊಂಡು ನನ್ಗೆ ಒಂದು ಮಾತು ಹೇಳ್ದಂಗೆ ಹಿಂಗ್ ಮಾಡ್ಬಿಟ್ರಲ್ಲ. ರಾಧಾ ಮದುವೆ ಮಂಟಪದಿಂದ ಕಳ್ದು ಹೋಗಿರ್ಲಿಲ್ಲ ಅಂದ್ರೆ ಈಟೊದ್ಗೆ ನಮ್ಮನೆ ಸೊಸೆ ಆಗಿರೋಳು. ಇವ್ರು ನನಗ್ ಮೋಸ ಮಾಡ್ಬಿಟ್ರಲ್ಲ.
ಬಂಗಾರ, ಈಗ ನಿನಗೆ ನನ್ನ ಮೇಲೆ ಕೋಪ ಇರ್ಬಹುದು, ಆದ್ರೆ ನಾನ್ ಮಾಡಿದ್ದು ನಮ್ಮ ಮಗನ ಒಳ್ಳೇದಕ್ಕೇನೆ. ಅರ್ಥ ಮಾಡ್ಕೋ. ನೀವ್ ಹಂಗ ಅನ್ಕೊಂಡಿದ್ದೀರ ಆಟೆಯ? ಆ ಹುಡುಗಿಯಿಂದ ನನ್ನ ಮಗನ್ ಪಿರಾಣಕ್ಕೆ ಅಪಾಯನೇ ಹೊರತು ಒಳ್ಳೇದಂತೂ ಆಗಕ್ಕಿಲ್ಲ. ಹೋರಾಡ್ತೀನಿ, ನಾನು ಒಬ್ಳೆ ಹೋರಾಡ್ತೀನಿ. ನನ್ನ ಮನೆನ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ, ಅದನ್ನ ನಾನು ಮಾಡೇ ಮಾಡ್ತೀನಿ. ಬಂಗಾರ ಇನ್ನು ಯಾರ ಮಾತನ್ನು ಕೇಳೋಕ್ಕಿಲ್ಲ. ಅವಳನ್ನ ಸಮಾಧಾನ ಮಾಡ್ಬೇಕು ಅಂದ್ರೆ ಅವರೇ ಬರ್ಬೇಕು. ಅವ್ರನ್ನ ಕರೆಸ್ತೀನಿ. ಇಬ್ರುವೆ ನನ್ ಮುಂದೆ ಮಡಗ್ದಂಗೆ ನಾಟಕ ಆಡ್ಕೊಂಡ್ ಹೋಯ್ತಾವ್ರೆ. ಆ ನಂಜ ಒಂದು ನರಿ ಬುದ್ಧಿ. ಅವಳು ನಮ್ಮ ಮನೆಗೆ ಬರ್ತಾಳಂತೆ, ಇವಳು ನಿನ್ನ ಚಂದ್ರನ ಬಂದ್ ಮಾಡ್ತಾಳಂತೆ. ನಿನ್ನ ಈ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತಾನೆ ತೀರ್ಮಾನ ಮಾಡ್ಕೊಂಡು ಬಂದವಳೆ. ಅವ್ವ, ಸ್ನೇಹ ನೀನ್ ಅನ್ಕೊಂಡಂಗ ಅಲ್ಲ ಅವ್ವ. ಬಸ್ಸು, ನಿನ್ಗೆ ಚಂದ್ರು ಮ್ಯಾಕೆ ಪ್ರೀತಿ ಐತೆ ಅನ್ನೋದು ನನಗ್ ಗೊತ್ತು. ಆದ್ರೆ ಚಂದ್ರಿಗೂ ನಿನ್ನ ಅದೇ ಪ್ರೀತಿ ಆಯ್ತಾ ಅನ್ನೋದು ನನ್ನ ಪ್ರಶ್ನೆ. ಇಲ್ ಮಾಡಿದ್ರೆ ನಿಮ್ಮ ಅಣ್ಣ ಹೆಂಗೆ ಇವಳ ಮ್ಯಾಕೆ ಪಿರುತಿ, ಆದ್ರೆ ಇವಳಿಗೆ ಪಿರುತಿ ಇರ್ಲಿ, ಮನೆನಾಗೆ ಯಾರ ಮ್ಯಾಕು ಮರ್ವಾದೇನೂ ಇಲ್ಲ. ಇಂಥ ಸಂಸಾರ ಉಳಿತಾಯ್ತಾ ಇವಳು? ಈ ಮನೆಗೆ ಇವಳು ಬಂದ ಮ್ಯಾಕೆ ಇವ್ರಿಬ್ರು ಸೇರ್ಕೊಂಡು ನಿನ್ನನ್ನು ಚಂದ್ರನು ಒಂದ್ ಮಾಡಿದ್ರು ಅಂತ ಹೆಸರು ತಕೊಳಕ್ ನೋಡ್ತಾವ್ರೆ. ನಾನು ಪಂಚಾಯತಿ ಮಾತಿಗೆ ಬೆಲೆ ಕೊಟ್ಟು ಇವಳನ್ನ ಮನೆ ಒಳಕ್ಕೆ ಬಿಟ್ಕೊಂಡಿವ್ನಿ. ಅವರು ಹಂಗೆಯ ಪಂಚಾಯತಿ ಮಾತಿಗೆ ಬೆಲೆ ಕೊಡ್ಲಿ. ಅವನು ನಿನ್ ಮ್ಯಾಕೆ ಕೈ ಮಾಡವನೆ. ಊರವ್ರ ಮುಂದೆ ನಿನ್ ಕಾಲಿಗೆ ಬಿದ್ದು ಸಮಯ ಕೇಳಿ ಕರ್ಕೊಂಡು ಹೋಗ್ಲಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನೀನು ಇವ್ರಗಳ ಮಾತು ಕೇಳ್ಕೊಂಡು ದಾರಿ ತ್ಯಾಬೇಡ. ಕೇಳ್ತೀವ್ನಿ. ಹೌದೇನವ? ಚಾಮುಂಡವ್ವ, ಅವ್ವ, ರಿಸಲ್ಟ್ ಬಂದಿದ್ದಕ್ಕೆ ಕೈ ಮುಗಿತಿದ್ಯಲ್ಲ, ಮಾರ್ಕ್ಸ್ ಎಷ್ಟು ಅಂತ ಕೇಳಲ್ವಾ? ನೀನೇನು ಮಾರ್ಕಸ್ನ ಸಂದಕ್ಕೆ ತಗೊಂಡಿರ್ತೀಯ? ಇವ್ರು ತಗೊಂಡಿದ್ಯಾ? ಒಳ್ಳೆ ಕಾಲೇಜಿಗೆ ಸೀಟ್ ಸಿಗೋ ಅಷ್ಟು ತಗೊಂಡಿದ್ಯಾ? ಪಕ್ಕ ಅವ್ವ, ನಾನು ಯಾವ ಕಾಲೇಜಲ್ಲಿ ಸೀಟ್ ಕೇಳ್ತೀನೋ ಅದೇ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಎಲ್ಲ ತಾಯಿ ಆಶೀರ್ವಾದ. ಅವ್ವ, ಆ ತಾಯಿ ಮಾತ್ರ ಅಲ್ಲ. ಚಂದಾಕಿರವ, ಚಂದಾಕಿರು. ಚಂದಕ್ಕೆ ಹೋದೆ ನೀನು ವ್ಯಸನೆ ನಂಗೆ. ಸ್ನೇಹ ಅಕ್ಕನು ಪರೀಕ್ಷೆ ಬರ್ದಿದ್ರೆ ಈಗ ಅವಳದು ರಿಸಲ್ಟ್ ಬಂದಿರೋದು. ಈ ಒಂದು ವಿಷಯಕ್ಕೆ ಮಾತ್ರ ನಾನು ಶ್ರೀ ಅವ್ರನ್ನ ಕ್ಷಮಿಸಲ್ಲ ಅವ್ವ. ನನ್ಗೆ ಇಷ್ಟು ಕೋಪ ಬರ್ತಿದೆ ಅಂದ್ರೆ ಅಕ್ಕ ಅದಿನ್ನಿಷ್ಟು ಕೋಪದಲ್ಲಿದ್ದಾಳೋ ಏನೋ. ಇಷ್ಟನ್ನೆಲ್ಲ ಸಹಿಸ್ಕೊಂಡು ಅವ್ರ ಜೊತೆನೆ ಇರೋದು ಅಂದ್ರೆ ಸುಮ್ನೆನಾ? ಅಪ್ಪ, ಅವಳುವೆ ಮುಂದುವರ್ಸಕ್ಕೆ ಪರೀಕ್ಷೆ ಬರೆದು ಕಲೆಕ್ಟ್ರ್ ಆಯ್ತಾಳೆ, ನೋಡ್ತಾ ಇರು. ತಡಿ, ನಿನ್ನ ಬಾಯಿ ಸಿಹಿ ಮಾಡ್ತೀನಿ. ಹೌದು, ನಾವು ಕುರ್ಸಿದೇನಾಯ್ತು? ಅವಂದಾ ಜಸ್ಟ್ ಪಾಸ್. ಅಂದ್ರೆ ಪಾಸ್ ಆಗವನೆ ತಾನೆ? ಹ್ಞೂ ಅವ್ವ, ಆದ್ರೆ ಕಡಿಮೆ ಮಾರ್ಕ್ಸು. ಹೆಂಗೋ ಒಟ್ಟ ಪಾಸ್ ಆಗವನ, ಅದು ಸಾಕು. ಬಾ, ದೇವ್ರ ಕೈ ಮುಗಿ.
ನೀನ್ ಪಾಸ್ ಆಗಿರೋದಕ್ಕೆ ಹೋಟ್ಲಿಗೆ ಕರ್ಕೊಂಡ್ ಬಂದಿರೋದು. ನನ್ ಮಗ PUC ಪಾಸ್ ಮಾಡ್ಬಿಟ್ಟ. ಯೋ ಅದ್ಯಾಕೆ ಹಿಂಗ್ ಕುಂತ್ಬಿಟ್ಟೆ? ತಿನ್ನು ಕಾಳಿ, ತಿನ್ಲಾ? ಸರಿ, ಪಾಸ್ ಮಾಡಿದಕ್ಕೆ ಹಿಂಗ. ಯೋ ಇನ್ನೇನಯ್ಯ ಮಾಡ್ಬೇಕಿತ್ತು ನನ್ ಮಗ? ಪಾಸ್ ಆಗೋನೆ ಸಾಲ್ದಾ? ದೊಡ್ಡದಾಗ್ ದಬ್ಬಾಕಿ DC ಆಯ್ತಾನೆ ಅನ್ಕೊಂಡಿದ್ದೆ. ಯೋ ಅದಕ್ಕೇನಾರು ಮಾಡಿದ್ರೆ ಆಯ್ತು ಬಿಡು. ಆಯ್ತದೆ. ಅದು ನೀನು ಸಿನಿಮಾ ಟಿಕೆಟ್ ಅನ್ಕೊಂಡಿದ್ದೆ ಹಿಂಗೆ ಎಣಿಸ್ಬಿಡಕ್ಕೆ. ಡ್ಯಾಡಿ, ನನ್ DC ಪಾಸ್ ಎಲ್ಲ ಆಯ್ಕಿಲ್ಲ. ನನ್ ಪಾಸ್ ಆಗಿದೆ ದೊಡ್ಡ ವಿಷಯ ಅಲ್ವಾ? ಮತ್ತಾಗ ನಾನು ಅದನ್ನೇ ಅನ್ಕೊಂಡೆ. ಅಲ್ಲ ಕಣ್ಲ ಪುರ್ಸೆ, ಊರೂರು ಸುತ್ತಿದ್ದವನ ಅದೆಂಗ್ಲ ಪಾಸ್ ಆಗ್ಬಿಟ್ಟ? ಓ, ಡಿಗ್ರಿ ಕಾಲೇಜ್ನಾಗೆ ಒಳ್ಳೊಳ್ಳೆ ಹುಡುಗಿರು ಸಿಗ್ತಾರೆ ಅಂತ ಕಷ್ಟಪಟ್ಟು ಪಾಸ್ ಆಗ್ಬಿಟ್ಟ? ಏಯ್, ಅವ್ನು ಹಾಳಾಗಿ ಹೋಯ್ತಾ ಇರ್ದ ನಿನ್ನಿಂದ ಕಲ್ಲ. ಕೆಡ್ದಿರೋದು ನನ್ನಿಂದ. ಕೆಡಬಾರ್ದ ಎತ್ಕೊಂಡೋಗಿ ಫ್ರಿಜ್ನಾಗ ಇಡು, ಫ್ರೆಶ್ ಆಗಿರ್ತಾನೆ. ಅತಿಯಾಗಿ ಮಾತಾಡ್ಬೇಡಕ್ಕಲ್ಲ. ನನ್ನ ಕನಸು ನನ್ನ ಮಗನ್ನ DC ಮಾಡಬೇಕು ಅಂತ. ಅವ್ನು ಹಾಳಾಗಿ ಹೋಗ್ತಾ ಇರೋದೇ ನಿನ್ನಿಂದ. ತಗೊಳಪ್ಪ, ಇದೊಳ್ಳೆ ಕತೆ ಆಯ್ತಲ್ಲ. ಸೀನಪ್ಪನ ಲಂಗೋಟಿ ಬಿಚ್ಚೋಗಿದ್ದಕ್ಕೆ ರಂಗಪ್ಪ ಸೀನಿದೆ ಕಾರಣ ಅಂತ ಹೇಳ್ದಂಗ ಆಗೋಯ್ತು ನಿನ್ ಕತೆ. ಯೋ ಸುಮ್ನಿರಯ್ಯ, ನಿಮ್ಮಿಬ್ಬರು ಮೇಸೋದೇ ಆಗೋಯ್ತು ನನ್ ಕತೆ. ನೀ ಖುಷಿ ಪಾಸ್ ಆಗೋದೇನ್ ಕಮ್ಮಿ ವಿಷಯ ಅಲ್ಲ ಬಿಡು. ಆ ಮೆಸೋಳ್ದೇನಾಯ್ತು? ಪಾಸಾ ಫೇಲಾ? ಅಕ್ಕನ್ ಮದ್ವೆ ಪಂಚಾಯತಿ ಅಂತೆಲ್ಲ ಓಡಾಡ್ಕೊಂಡು ಟುಸ್ಸಾಗಿರ್ಬೇಕಲ್ಲ. ಯಾರು? ಸುಮಾನ ಮಮ್ಮಿ, ಅವಳೇ ಕಾಲೇಜಿಗೆ ಫಸ್ಟು. ಕಾಲೇಜ್ ಕನ್ಸೆಲ್ಲ ಮೂಟೆ ಕಟ್ಟಿ ಮೆಸ್ ಹೆಂಗ್ ನಡ್ಸೋದು ಅಂತ ಕಲ್ತ್ಕೋ. ವರದಕ್ಷಿಣೆ ಕೊಡೋದಕ್ಕೆ ಹೊಸಿ ಕಾಸಾದ್ರೂ ಆಯ್ತದೆ. ಲೋ ಪುರ್ಸಿ, ನಿಮ್ ಮಮ್ಮಿಗೆ ಟೈಮ್ ಸರಿ ಇಲ್ಲ ಕಣೋ, ಕರ್ಕೊಂಡು ಹೋಗೋ. ಏಯ್, ಯಾರಿಗೆ ಟೈಮ್ ಸರಿಗಿಲ್ಲ? ನಮ್ದು ಯಾವತ್ತಿದ್ರು ರಾಜಯೋಗನೇ. ದಿಟ ಹೇಳಿದ್ರೆ ಪಾಪ ಬರ್ತೈತ ನಿನ್ಗೆ? ಹೆಣ್ಮಕ್ಳು ಓದಕ್ ಹೋದ್ರೆ ಮನೆ ಹಾಳಾಯ್ತಂತಾನೆ ಲೆಕ್ಕ. ಗಂಡೈಕ್ಳು ಅಟೆ ಓದ್ಬೇಕು. ನೀನನ್ನ ಚೋಟು, ಆದ್ರೆ ನಿಮ್ಮ ಅಕ್ಕ DC ಆಯ್ತೀನಿ ಅಂತ ಕುಣ್ದಾಡ್ತಿದ್ಲು. ಎಲ್ಲಿ ಬರ್ಲಿಲ್ವಾ? ಓ, ನೀನ್ ಪಾಸ್ ಆಗಿದ್ ವಿಷಯನ ಅವ್ಳಿಗೆ ಹೇಳಕ್ ಆಗ್ಲಿಲ್ವಾ? ಏನ್ ಪುಟ್ಟಕ್ಕ, ನಿನ್ ಎಣ್ಣೆ ಮಗಳ್ತವ ಮಾತಾಡಕ್ಕೂ ಆಗ್ದಂಗ ಆಗೋಗೈತಾ? ನಾನು ಅವ್ವ ಇಬ್ರು ಅವಳನ್ನ ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀವಿ. ನಾವ್ಯಾಕೆ ಮಾತಾಡ್ದಿರ್ತೀವಿ? ಎಲ್ಲ ನಿನ್ ಭ್ರಮೆ. ಏನು? ನೀವು ಬಂಗಾರಮ್ಮನವ್ರ ಮನೆಗೆ ಹೋಯ್ತೀರಾ? ನಿಮ್ಮನವಳು ಒಳಕ್ಕೂ ಬಿಟ್ಕೊಳಕ್ಕಿಲ್ಲ. ಯಾಕೆ ಒಳಗ್ ಬಿಡಲ್ಲ? ನಮ್ಮಕ್ಕ ಆ ಮನೆ ಸೊಸೆ. ನಾನು ಅವ್ವ ಈಗ್ಲೇ ಹೋಗಿ ಸ್ವೀಟ್ ಕೊಟ್ಟು ನಮ್ಮಕ್ಕಂಗ್ ವಿಷಯ ಹೇಳ್ಬಿಟ್ಟು ಬರ್ತೀನಿ. ಸುಮಾ, ನೀನ್ ಸುಮ್ನಿರವ. ವಿದ್ಯೆಗೆ ದೇವತೆನೆ ಸರಸ್ವತಿ. ಗಂಡ್ಮಕ್ಳು ಮಾತ್ರ ಓದ್ಬೇಕು, ಹೆಣ್ಮಕ್ಳು ಮನೆ ಕೆಲಸ ಮಾಡ್ಕೊಂಡಿರ್ಬೇಕು ಅಂತ ಹೇಳೋ ನಿನ್ನಂತವ್ರಿಗೆ ಆ ತಾಯಿ ಯಾವತ್ತೂ ಒಲಿಯಲ್ಲ. ಅವ್ವ ನೀನ್ ಬಾರವ. ಶಾಂತವ, ನೀನ್ ಮೆಸ್ ನೋಡ್ಕೊ. ನೀನ್ ಬಾರವ. ಅವ್ವಾ, ಸುಮ್ನೆ ಬಾರವ. ನಾ ಬರಕಿಲ್ಲ, ನೀನ್ ಹೋಗ್ಬಾ. ಯಾಕವ್ವ? ಬಂಗಾರಮ್ಮ ನಿನ್ನೇನ್ ಕಚ್ಬಿಡ್ತಾಳ? ನೋಡು, ಅವರು ನಿನಗೆ ಅತ್ತೆವನೇ. ಹೊಸಿ ಮರ್ವಾದಿ ಕೊಟ್ಟು ಮಾತಾಡು. ಸದ್ಯ ಅವ್ರಿಗೆ ಇನ್ನೊಬ್ಬ ಮಗ ಇಲ್ಲ. ಅವನೇನಾದ್ರೂ ಸುಳ್ಳು ಹೇಳಿ ನನ್ ಹಿಂದೆ ಬಿದ್ದು ನಾನು ಸ್ನೇಹಕ್ಕಂತಾರ. ಅಯ್ಯಯ್ಯೋ, ಹಾಯ್ ಮುಚ್ಚೆ. ಅಣ್ಣ ಅಣ್ಣ ನಿಲ್ಸಣ. ನೀ ಬೇಡ ಕಣಪ್ಪ, ನೀನ್ ನಡಿ. ಅಯ್ಯೋ ಅಮ್ಮ, ಬಾರವ ಬಾರವ. ನಾ ಬಂದ್ರೆ ಸಂದಕ್ಕಿರಕಿಲ್ಲ ಸುಮಾ. ನೀನ್ ಸುಮ್ನಿರವ. ಅವಳು ಹೇಗ್ ಮಾತಾಡಿದ್ಲು ಅಂತ ಕೇಳಿಸ್ಕೊಂಡೆ ತಾನೆ. ಏನೋ
ನಾವ್ ಇಡೀ ಫ್ಯಾಮಿಲಿನೇ ಬೇರೆ ಬೇರೆ ಆಗೋಗಿದ್ದೀವಿ ಅನ್ನೋ ಹಾಗೆ. ಅವಳಿಗೂ ಅದೇ ಬೇಕಾಗಿರೋದು, ಆದ್ರೆ ನಾವ್ ಅದಕ್ಕೆ ಅವಕಾಶ ಕೊಡ್ಬಾರ್ದು ಅವ್ವ. ಬಂಗಾರ ಮನೆ ಆಗ್ಲಿ ಇನ್ಯಾರೇ ಆಗ್ಲಿ, ನಾವು ನಮ್ಮ ಅಕ್ಕನ್ ನೋಡಕ್ ಹೋಗ್ತಿದ್ವಿ ಅಷ್ಟೇ. ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿ ಇವ್ನಿ ಅವ. ಆದ್ರೆ ಇಲ್ಲಿ ನಡೆಯೋದನ್ನೆಲ್ಲ ನಿಂತವ್ ಹೇಳಿದ್ರೆ ನೀನ್ ಸಿಯಾನೆ ಬೇಸರ ಮಾಡ್ಕೋತ್ಯ. ಅದಕ್ಕೆ ಇಲ್ಲಿ ನಡೆಯೋದು ಯಾವುದು ನಿಂತವ್ ಹೇಳೋಕಿಲ್ಲ. ಇನ್ಯಾಕೆ ಮುಂಚೆ ಹೆಂಗ್ ಅಳ್ಕೊಂಡು ಕೂರಕ್ಕಿಲ್ಲ. ಈ ಸಮಸ್ಯೆಗಳನ್ನೆಲ್ಲ ಹೆಂಗ್ ಎದುರಿಸ್ಬೇಕೋ ಹಂಗೆ ಎದುರಿಸ್ತೇವೆ. ಆದ್ರೆ ನಿನ್ನ ಮಗಳು ನನ್ನ ಮಗನ ಮನಸ್ಸನ್ನ ಹಾಳು ಮಾಡಿ ತಾಳಿ ಕಟ್ಟಿಸ್ಕೊಂಡವಳೆ. ನನ್ನ ಮನೆಗೆ ಕೆಟ್ಟದ್ ಬಯಸೋ ಯಾರನ್ನುವೆ ಸುಮ್ಕೆ ಬಿಡಕ್ಕಿಲ್ಲ. ಅವ್ವ ಬಾರವ. ನೀವು ಹೋಗಿ ಬರವ. ಯಾಕವ್ವ ಏನಾಯ್ತು? ನೀವು ಹೋಗಿ ಬರವ. ಇಲ್ಲಿವರೆಗೂ ಬಂದು ಬರಲ್ಲ ಅಂದ್ರೆ ಸರಿ ಇರು, ನಾನು ಅಕ್ಕನ್ನೇ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಬೇಡ, ನಾನು ಹಿಂಗ್ ಬಂದು ಆಚೆ ನಿಂತಿರೋದವಳು ಗೊತ್ತಾದ್ರೆ ಜಾಸ್ತಿ ಮಾಡ್ಕೊತಾಳು. ಅದಕ್ಕೆ ಅವ್ವ ಒಳಗ್ ಬಾ ಅಂತಿರೋದು. ಬೇಡ ಕಣವ, ಅವಳು ಕೋಪ ಮಾಡ್ಕೊಂತಾಳೆ. ನಿಂಗಿದೆಲ್ಲ ಗೊತ್ತಾಗಕ್ಕಿಲ್ಲ. ಗೊತ್ತಾಗುತ್ತೆ. ಎಲ್ಲಿವರೆಗೂ ನೀನ್ ಹೀಗೆ ಸ್ನೇಹಕ್ಕನ ಹತ್ರ ಮಾತಾಡ್ದೆ ಇರ್ತೀಯ? ನಾ ಮಾತಾಡಕ್ಕಿಲ್ಲ ಅನ್ನ. ಅವಳು ಮಂತಕ್ ಬರ್ತಾಳಲ್ಲ, ನೀವಾಗಿ ಸಿಹಿ ಕೊಟ್ಟ. ಸರಿ ಅವ್ವ, ನಿನ್ನಿಷ್ಟ. ಆದ್ರೆ ಆ ರಾಜಿ ಮುಂದೆ ಮಾತ್ರ ನಾವಿಬ್ರು ಮನೆಯೊಳಗೆ ಹೋಗ್ ಬಂದ್ವಿ ಅಂತಾನೆ ಕೊಚ್ಕೋತೀನಿ. ನೀನು ಅದನ್ನೇ ಮೇಂಟೈನ್ ಮಾಡು. ಆಯ್ತು, ಹೊರನೆ ಬಂದ್ಬಿಡು. ಅವ ಇಲ್ಲೇಕವ ನಿಂತಿದ್ದೀರಾ? ಒಳಗೆ ಬನ್ನಿ. ಬರೋಣ ಇರ್ಲಿ. ಸ್ನೇಹಿತ ಮಾತಾಡಕ್ ಬಂದು ಇಲ್ಲೇ ನಿಂತಿದ್ದೀರಾ? ಸುಮಾ ಬಂದಾಗೆ ಅನ್ಕೊಂಡೆ ಒಬ್ಳೆ ಬಂದಿರಕ್ಕಿಲ್ಲ ಅಂತ. ನೀವು ನಂತವ್ ಮಾತಾಡೋದನ್ನ ನಿಮ್ಮ ಅವ್ವಾರು ನೋಡಿದ್ರೆ ತೆಪ್ಪಾಯ್ತದೆ. ನೀವು ಹಾಗೆ ನನ್ನ ಮ್ಯಾಗ ನಿಮ್ಗೂ ಕೋಪ ಐತೆ ಅಲ್ವರ? ನಾನು ನಮ್ಮ ಅವನ ಮ್ಯಾಕೆ ಏಟ್ ಪಿರುತಿ ಮರ್ವದೆ ಮಡಗಿದೀನೋ, ನಿಮ್ಮ ಮ್ಯಾಕು ಆಟೆ ಮರ್ವದೆ ಐತವ. ನಾನು ಅದನ್ನ ಪ್ರಶ್ನೆನೇ ಮಾಡಕ್ಕಿಲ್ಲ. ನೀವು ಮನ್ಸು ಮಾಡಿದ್ರೆ ನಾನು ಇಲ್ಲಿಂದ ಓಡಿಸ್ಬೋದಾಗಿತ್ತು. ಊರ್ ಜನಗಳು ಯಾರು ನಿಮ್ಮನ್ನ ಎದುರಾಕೊಳ್ಳಕ್ಕಿಲ್ಲ. ನನ್ನ ಮಗಳಿಗೆ ಶಿವನಾರ ಮಾಡ್ಬೋದಾಗಿತ್ತು. ಆದ್ರೆ ನೀವು ತಾಳಿ ಕಟ್ಟಿ ಜವಾಬ್ದಾರಿ ಹೊತ್ಕೊಂಡಿದ್ರ. ನೀವು ಮಾಡಿದ ರೀತಿ ಆಯ್ತಲ್ಲ, ಅದು ಖಂಡಿತವಾಗ್ಲೂ ತಪ್ಪು. ನೀವು ಅವಳನ್ನ ಸಂದಾಕ್ ನೋಡ್ಕತ್ರಿ ಅನ್ನೋ ನಂಬಿಕೆ ನಂಗೈತೆ. ನಾನ್ ನಿಮ್ಮ ಕೋಪ ಮಾಡ್ಕೊಳ್ದೆ ಹೋದ್ರು ಅದನ್ನ ಯಾಕಕ್ ಬರಕ್ಕಿಲ್ಲ. ಈಗ ನೀವು ಗೆಲ್ಬೇಕಾಗಿರೋದು ಅವಳ ಮನಸ್ಸನ್ನ. ಸದ್ಯಕ್ಕಂತೂ ಅದ್ ಸಾಧ್ಯನೇ ಇಲ್ಲ ಅನ್ಸ್ತೈತವ. ಮತ್ ಸುಲಭನಾ? ನಿಮ್ಮಿಬ್ಬರು ಪಿರುತ್ರಿ ಈಗ ಒಡೆದೋಗಿರೋ ಕನ್ನಡಿ ಆಗಿದೆ. ಅದನ್ನ ಜೋಪಾನವಾಗಿ ಜೋಡಿಸ್ದೆ ಹೋದ್ರೆ ಕೈ ಕುಯ್ಕಂತದೆ. ನೀವಿಬ್ಬರು ಪಿರುತ್ರು
ಒಟ್ಟಾಗಿ ಸೇರೋವರೆಗೂ ಹೊಸ ನೋವಾಯ್ತದೆ. ಒಂದ್ ಕಿತ ಬಿಗಿಯಾಗಿ ಹಿಡ್ಕೊಂಡ್ಬಿಡ್ತು ಅಂತಂದ್ರೆ ಅದ್ ಯಾವತ್ತೂ ಬಿಡಕ್ಕಿಲ್ಲ. ಅದ್ ನಿಮ್ ಕೈಯಾಗೆ ಐತೆ.